ನಮಸ್ಕಾರ ಎಲ್ರಿಗೂ. ಆದ್ಮೇಲೆ ವೆಟ್ರನರಿ ಆಫೀಸರ್ ಗ್ರೂಪ್ ಎ ಪೋಸ್ಟ್ ಇವತ್ತು KPSC ನಡೆಸಿದಂತಹ ಪರೀಕ್ಷೆ. ಅಂದರೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ, ಇವತ್ತು ರಾತ್ರಿ. ಓಕೆ, ನೋಡಿ ಈ ನಂಬರು 8497849839 ಯಾರ್ದು ಅಂತಂದರೆ ಮಣಿ. ಜನವರಿ 9ರಂದು ರಾತ್ರಿ 9:59 ಕಳಿಸಿದ್ದಾನೆ. ವೆಟ್ರನರಿ ಆಫೀಸರ್ ಎಕ್ಸಾಮ್ ಕ್ವಶನ್ ಪೇಪರ್ ಡಿಕೋಡಿಂಗ್ ಹೋಮ್ವರ್ಕ್ ಮಣಿ K1 PDF ಇನ್ನು 2ನೇ PDF ಬರುತ್ತೆ ಇವ್ರದ್ದು. ಏನ್ರಿ ಅದ್ಭುತ! ಈ ರೀತಿ ವರ್ಕ್ ಮಾಡೋಕ್ಕೆ ಸಾಧ್ಯನಾ? ಇಲ್ಲಿ ಕೊಡ್ತಕ್ಕಂತಹ ಇನ್ಫಾರ್ಮೇಷನ್ SSC MPPSC ಓಕೆ, ಎಷ್ಟು ಕ್ವಶನ್ ಪೇಪರ್ ಹುಡುಕಿ ವರ್ಕ್ ಮಾಡಿದ್ದಾನೆ ಅವನ್ನೆಲ್ಲ ತಂದಿಲ್ಲ ಹಾಕಿದ್ದಾನೆ. ಬಹುಶಃ ಸಾಯಂಕಾಲ 5 ಅಥವಾ 6 ಗಂಟೆಗೆ ಬಂತು ಪೇಪರ್ ಇದು. ಓಕೆ, ಯಾವುದೇ ಒಬ್ಬ ವ್ಯಕ್ತಿ 3 ಅವರಲ್ಲಿ ಇಷ್ಟು ಕ್ವಶನ್ ಪೇಪರ್ ಬಂದಮೇಲೆ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಹಿಂದೆ ಬರೆದಿದ್ದಾಗ ಮಾತ್ರ ಈ ಥರ ಮಾಡೋಕ್ಕೆ ಸಾಧ್ಯ. ಓಕೆ, ನೀವು ಇವ್ರನ್ನ ಸಂಪರ್ಕಿಸಿ. ಬಹುಶಃ ದೆ ಕ್ಯಾನ್ ಟೆಲ್ ವಾಟ್ ಎಕ್ಸಾಕ್ಟ್ಲಿ ಮೀನಿಂಗ್ ಆಫ್ HYT ಅಂತೇಳಿ. ಓಕೆ ಸರ್, VO ಎಕ್ಸಾಮ್ ಕ್ವಶನ್ ಪೇಪರ್ ಡಿಕೋಡಿಂಗು. ಇಲ್ಲಿ ಹೋಮ್ವರ್ಕ್ ಮಾಡಿದ್ದಾನಲ್ಲ, ಈ ಹೋಮ್ವರ್ಕನ್ನು ಬಹುಶಃ ಎಷ್ಟು ಅವರಲ್ಲಿ ಹಿಂದೆ ಪ್ರತಿ ದಿವಸ 2ರಿಂದ 3 ಅವರ್ ಮಾಡಿದಾಗ ಮಾತ್ರ ಈ ರೀತಿ ಹೋಮ್ವರ್ಕನ್ನು ಬರೋಕ್ಕೆ ಸಾಧ್ಯ. ದಿಸ್ ಈಸ್ ಕಾಲ್ಡ್ ಕ್ವಶನ್ ಪೇಪರ್ ಡಿಕೋಡಿಂಗ್. ಆದಮೇಲೆ ಎಂದಿನಂತೆ ಇದು ಪ್ರತಿ ಬಾರಿ ನಾನು ಪದೇ ಹೇಳ್ತಾ ಇದ್ದೀನಿ, ಕ್ವಶನ್ಸು ಅವೇ, ಪ್ರಶ್ನೆ ಪತ್ರಿಕೆಯಿಂದ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ನನ್ನ ನೋಟ್ಸ್ ಅಲ್ಲ, ಮಣಿ ನೋಟ್ಸ್ ತೆಗೆದುಕೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಓಕೆ, ಎಲ್ಲದಕ್ಕೂ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ, ವಿಡಿಯೋ ಹಾಕ್ತೀನಿ. ವಿಡಿಯೋದಲ್ಲಿ ಇದು ಕೋರ್ ಇಂಡಸ್ಟ್ರೀಸ್ HYT ಎಕ್ಸಾಮ್ಸಿಗೆ ಬರುತ್ತೆ, ಓದು ತಿಂಗಳು ಕರೆಂಟ್ ಅಫೇರ್ಸಲ್ಲಿ ಮೆನ್ಷನ್ ಮಾಡಿದ್ದೀನಿ, ಅದು ಬೇಕಾದ್ರೆ ಅದನ್ನು ಹಾಕ್ತೀನಿ. ಓಕೆ, ದಟ್ ಈಸ್ ಆಲ್ ಅಬೌಟ್ ಮಣಿ. ಓಕೆ, ಎಷ್ಟು ರಾಜ್ಯಗಳ ಪ್ರಶ್ನೆ ಪತ್ರಿಕೆ ಹುಡುಕಿದ್ದಾನೆ, ಎಷ್ಟು ನೀವು ಮುಂದೆ ನೋಡಿದ್ರೆ ಆಶ್ಚರ್ಯ ಆಗ್ತೀರಾ. ಓಕೆ, ಸೊ ಬನ್ನಿ, ಈಗ ನಮಗೆ HYT ಬ್ಯಾಚ್ 7ನೇ ಬ್ಯಾಚ್ ಈಗ ರನ್ನಿಂಗ್ ಆಗ್ತಿದೆ. ಸಂಕ್ರಾಂತಿಯಿಂದ 8ನೇ ಬ್ಯಾಚ್ ಆರಂಭ ಆಗ್ತಿದೆ. ಓಕೆ, ಸೊ ಆಸಕ್ತರು ಒಂದು ಕಡೆ ಈ ಕಡೆ ಕಣ್ಣು ಹಾಯಿಸ್ಬೋದು. ಓಕೆ, ಇಷ್ಟು ಹೋಮ್ವರ್ಕ್ ಮಣಿ ಥರ ನೀವು ಹೋಮ್ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಇವರ್ ಆಲ್ಸೋ ಗೋಯಿಂಗ್ ಟು ವಿನ್ ದಿ ಗೇಮ್. ಸೊ ಇವರ ಇಡೀ ಹೋಮ್ವರ್ಕು ಎಷ್ಟು ಎಕ್ಸಾಮ್ ಆ್ಯಂಗಲ್ ಇದೆ ಅನ್ನೋದನ್ನು ನಾನು ಮುಂದೆ ತೋರಿಸ್ಕೊಂಡು ಹೋಗ್ತೀನಿ. ಬನ್ನಿ. ದಿ ಸುಪ್ರೀಂ ಕೋರ್ಟ್ ಆಫ್ ಬ್ರಿಟಿಷ್ ಇಂಡಿಯಾ ವಾಸ್ ಎಸ್ಟಾಬ್ಲಿಷ್ಡ್ ಅಂಡರ್ ದಿ ವಿಚ್ ಆಫ್ ದಿ ಫಾಲೋವಿಂಗ್ ಆ್ಯಕ್ಟ್. ನೋಡಿ, 2 ಬಾರಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ. ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ 1773, ತದನಂತರದಲ್ಲಿ 1935 ಆ್ಯಕ್ಟಲ್ಲಿ ಫೆಡರಲ್ ಕೋರ್ಟ್ ಅಂತಾರೆ. ಆ್ಯಕ್ಟಿಂದ ಒಂದು ಪ್ರಶ್ನೆ. 1813ನಿಂದ 2 ಅಂಶಗಳ ಪರಜೌಲಿ, 1 lakh ಅಮೌಂಟ್ ಇಡ್ತಾರೆ. ತದನಂತರದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಟ್ರೇಡನ್ನು ಕಡಿಮೆ ಮಾಡಿ, ಇಟ್ ಈಸ್ ಎ ಪ್ಯೂರ್ಲಿ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಎಕ್ಸೆಪ್ಟ್ ಟ್ರೇಡ್ ವಿತ್ ಇಂಡಿಯಾ ಆ್ಯಂಡ್ ಟ್ರೇಡ್ ವಿತ್ ಚೀನಾ. 1813 ಆ್ಯಕ್ಟ್. ಇದೇ 1833 ಆ್ಯಕ್ಟ್ ಮುಂದೆ ಬಂದಿದೆ. ಇದೇ ವೆಟ್ರನರಿ ಆಫೀಸರ್ ಕ್ವಶನ್ ಪೇಪರಲ್ಲಿ ಬಂದಿದೆ. ನೋಡಿ ಸರ್, ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಪದೇ ಹೇಳ್ತಿದ್ದೀನಿ, ಕ್ವಶನ್ಸ್ ಅವೇ ಬರುತ್ತೆ. 1833 ಆ್ಯಕ್ಟ್ ಮೇಲೆ ಮುಂದೆ ಕ್ವಶನ್ ಬರುತ್ತೆ, ನಾನು ತೋರಿಸ್ತೀನಿ. ವೆಟ್ರನರಿ ಆಫೀಸರ್ ಯಾಕೆ ಅದನ್ನೇ ಪದೇ ಕೇಳಿದ್ರೆ ಅದು ಎಕ್ಸಾಮ್ಸಿಗೆ ಇಂಪಾರ್ಟೆಂಟ್, ದಟ್ಸ್ ಆಲ್. ನೀವು 1813 ಆ್ಯಕ್ಟಲ್ಲಿ ಏನೇನೋ ಓದ್ಕೊಂಡು ಹೋಗ್ಬಿಡಿ, 1 ಲಕ್ಷ ಅಮೌಂಟ್ ಇಡ್ತಾರೆ, ದಟ್ಸ್ ಆಲ್. ಓಕೆ, ಸೊ SSC CHSL ನೋಡಿ, RPF, MP ಸ್ಟೆನೋಗ್ರಾಫಿ, MPPSC, SSC JE, RRB, ಬಿಹಾರು, UPPCS ಕ್ವಶನ್ ಪೇಪರ್ ಬಂದು 5:30-6 ಗಂಟೆಗೆ ಬಂತು. 3 ತಾಸಲ್ಲಿ ಇಷ್ಟೆಲ್ಲ ಹುಡುಕಿ ಬರೆಯೋಕ್ಕಾಗುತ್ತಾ? ಈಸ್ ಇಟ್ ಪಾಸಿಬಲ್? ಕ್ಯಾನ್ ವಿ ಸೇ ದಟ್ ಸರ್ ಇವರು ಎಕ್ಸಾಮು ಬಂದಮೇಲೆ ಬರೆದಿರ್ಬೋದು ಅಂತ ಹೇಳ್ಬೋದು ನೀವು, ಯಾಕಂದರೆ ಆ ಥರ ಇರ್ತಾರೆ ನನಗೆ ಗೊತ್ತು. ಬಟ್ ಈಸ್ ಇಟ್ ಪಾಸಿಬಲ್ ಟು ಸರ್ಚ್ ಆಲ್ ದೀಸ್ ಕ್ವಶನ್ಸ್? ಯಾರು ಹಿಂದೆ ವರ್ಕ್ ಮಾಡಿರ್ತಾರೆ ಅವ್ರು ಮಾತ್ರ. 1773ರಲ್ಲಿ ಇಂಗ್ಲೆಂಡ್ ರಾಜನ ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಜಾರಿಗೆ ತಂದನು. ಅದು ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ದಾರಿ ಮಾಡಿಕೊಟ್ಟಿತು. SSC CHSL ಹೋಗಿ ಚೆಕ್ ಮಾಡಿ. SSC CHSL ಇದು ಬಂದಿದೆ, ಚೆಕ್ ಮಾಡಿರಿ. ದಿಸ್ ಈಸ್ ಕಾಲ್ಡ್ ಎಕ್ಸಾಮ್ ಆ್ಯಂಗಲ್. ನೀವು ಸುಮ್ಮನೆ ಓದಕ್ಕೆ ಓದ್ಕೊಂಡು ಹೋಗಿ 1773 ನಿಯಂತ್ರಣ ಕಾಯ್ದೆ ಪ್ರಕಾರ ಮದ್ರಾಸ್ ಬಾಂಬೆ ಗವರ್ನರ್ಗಳ ನೇಮಿತ ಗವರ್ನರ್ ಜನರಲ್ಗೆ ವರದಿ ಮಾಡುತ್ತಿದ್ದರು. ಓಕೆ,
1773 ನಿಯಂತ್ರಣ ಕಾಯ್ದೆಯನ್ನು ವಾರನ್ ಹೆಸ್ಟಿಂಗ್ಸ್ ಅವಧಿಯಲ್ಲಿ ಅಂಗೀಕರಿಸಲಾಯಿತು. ಬಿಹಾರ್ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು, ನಮ್ಮ ಕರ್ನಾಟಕದಲ್ಲಿ ಸಬ್ ಇನ್ಸ್ಪೆಕ್ಟ್ರು ಓದ್ತಿರಲ್ಲಪ್ಪ, ಅವ್ರಿಗೆ ಬಿಟ್ಟು ಇದು ಹೆಲ್ಪ್ ಆಗುತ್ತೆ ರೀ. ಓಕೆ, ಸೊ ಇದು ನೋಟ್ಸ್ ಅಂತಾರೆ. ಈ ಕೆಳಗಿನವುಗಳನ್ನು ಕಾಲಾನುಕ್ರಮದ ನಡೆದಲ್ಲಿ ಜೋಡಿಸಿ ಬರೆಯಿರಿ. ಇಲ್ಬರ್ಟ್ ಮಸೂದೆ, ಇದು ಇಲ್ಬರ್ಟ್ ಬಿಲ್ಲು. ರಿಪ್ಪನ್ ನೋಡಿ ಸ್ವಾಮಿ, ರಿಪ್ಪನ್ ಮತ್ತು ಲಿಟ್ಟನ್ ಅಂತ ಬರ್ತಾರೆ. ಲಿಟ್ಟನ್ ಅಂತಂದರೆ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ವಜ್ರಮುನಿ ಥರ, ಅಂದರೆ ವಿಲನ್. ರಿಪ್ಪನ್ ಅಂದರೆ ರಾಜಕುಮಾರ. ಆರ್ ಫಾರ್ ರಾಜ್ಕುಮಾರ್, ಆರ್ ಫಾರ್ ರಿಷಬ್ ಶೆಟ್ಟಿ, ಆರ್ ಫಾರ್ ರಜನಿಕಾಂತ್. ಓಕೆ, ಇಲ್ಬರ್ಟ್ ಮಸೂದೆ HYT. ನಾನು ಇವತ್ತು ನಮ್ಮ ಶಾಂತ ಮಾರ್ಗ ಟೆಲಿಗ್ರಾಮ್ ಗ್ರೂಪಲ್ಲಿ ಒಂದು 1-to-1 ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನಲ್ಲಿ ಹಾಕಿದ್ದೀನಿ. ರಿಪ್ಪನ್ ಅವರು ಭಾಳ ಇಂಪಾರ್ಟೆಂಟ್, ರಿಪ್ಪನ್ ಬಗ್ಗೆ ಭಾಳ ಕ್ವಶನ್ ಕೇಳಿದ್ದೀನಿ. ಓಕೆ, ಸೊ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ವಯಸ್ಸಿನ ಸಮ್ಮತಿ ಮಸೂದೆ, ಬಾಲ ಗಂಗಾಧರ ತಿಲಕ್ ಇದನ್ನು ಅಪೋಸಿಟ್ ಮಾಡ್ತಾರೆ. ಶಾರದಾ ಆ್ಯಕ್ಟ್ ಅಂತ ಬರುತ್ತೆ ಇದು. ಓಕೆ, ಶಾರದಾ ಆ್ಯಕ್ಟ್ ಅಂತ ಏನಿದು, ಏನಕ್ಕೆ ಅಂತಂದರೆ ಯಾಕೆ ಬಾಲಗಂಗಾಧರ ತಿಲಕ್ ಅಪೋಸಿಟ್ ಮಾಡ್ತಾರೆ, ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಪೇರ್ಸ್ ಆರ್ ಇನ್ಕರೆಕ್ಟ್ಲಿ ಮ್ಯಾಚ್ಡ್ ಇನ್ ರಿಲೇಷನ್ ಟು ದಿ ಸಪ್ರೆಷನ್ ಆಫ್ 1857 ರೂಲ್. ನೋಡಿ, ಅಪ್ರೋಚ್ ಹೇಳ್ಕೊಡ್ತೀನಿ. ಹೇಗೆ ಅಂತಂದರೆ, ಯಾವ ಪ್ರದೇಶದಿಂದ ಯಾರು ಬಂಡಾಯವನ್ನೆದ್ರು ಆ ಬಂಡಾಯವನ್ನು ಹತ್ತಿಕ್ಕಿದವರು ಯಾರು ಅಂತ ಕ್ವಶನ್ ಬರುತ್ತೆ. ನೋಡಿ, ಮಣಿ ಬರೆದಿದ್ದಾನೆ. ಮಣಿ ನೋಡಿ, ಇಂಪಾರ್ಟೆಂಟ್. ದಂಗೆಯ ಕೇಂದ್ರದ ನಾಯಕತ್ವ ಮತ್ತು ಬ್ರಿಟಿಷ್ ಅಧಿಕಾರಿಗಳು. ಓಕೆ, ನೋಡಿ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟು SSCಯಲ್ಲಿ ಕೇಳ್ತಾರೆ. 1857 ದಂಗೆಯಲ್ಲಿ ಪ್ರಮುಖವಾಗಿರೋ ಸ್ಥಳ ಆಗ್ರಾ, ಕಾನ್ಪುರ್, ಝಾನ್ಸಿ, ಲಕ್ನೋ. 1857 ದಂಗೆ ಕೇಂದ್ರ ರೋಹಿಲ್ಖಂಡ್, ಬುಂದೇಲ್ಖಂಡ್, ಮೀರತ್. ಇಲ್ಲಿ ಅಲಹಾಬಾದ್ ಬರೆದಿರೋ. ರೋಹಿಲ್ಖಂಡ್ ವಿಶೇಷವಾಗಿ ಬರೇಲಿ ನಗರ. ಓಕೆ, ಇಲ್ಲಿ ಬರೀತಾರೆ ದೆಹಲಿ, ಲಕ್ನೋ, ಕಾನ್ಪುರ್, ಝಾನ್ಸಿ, ಗ್ವಾಲಿಯರ್, ಬರೇಲಿ, ಜಗದೀಶ್ಪುರ್, ಕನ್ವರ್ ಸಿಂಗ್, ಟೇಲರ್. ನಿಮಗೆ ಜಗದೀಶ್ಪುರ್ ಗೊತ್ತಿಲ್ಲ ಅಂತಂದರೆ ನೀವು ಇತಿಹಾಸವನ್ನು ಓದ್ತಾ ಇಲ್ಲ, ನೀವು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇಲ್ಲ, ಸುಮ್ಮನೆ ಟೈಮ್ ಪಾಸ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇಫ್ ಯು ಡೋಂಟ್ ನೋ ಜಗದೀಶ್ಪುರ್, ಇಫ್ ಯು ಡೋಂಟ್ ನೋ ಕನ್ವರ್ ಸಿಂಗ್, ವಿಲಿಯಂ ಟೇಲರ್ ಗೊತ್ತಿಲ್ಲ ನಡೆಯುತ್ತೆ, ಬಟ್ ಕನ್ವರ್ ಸಿಂಗ್, ಜಗದೀಶ್ಪುರ್, ಇದನ್ನೇನಂತಾರೆ HYT ಮಾಡೆಲ್ ಅಂತಾರೆ. ಓಕೆ, HYT ಮಾಡೆಲ್. ಸೊ ಇಫ್ ಯು ವಾಂಟ್ ಟು ಜಾಯಿನ್ HYT ಕ್ಲಾಸ್, ಕಾಲ್ 9620131843. ಓಕೆ, ನೋಡಿ ಇಷ್ಟು ಕ್ವಶನ್ಸ್ ಹುಡುಕ್ತಾರೆ. ನೀವು ಚೆಕ್ ಮಾಡಬೇಕು, ಹೋಗಿ ವೆರಿಫೈ ಮಾಡಿ, ಕ್ವಶನ್ ಕೇಳಿದಾರಾ ಇಲ್ಲ, ಸುಮ್ಮನೆ ಬರ್ದಾರಾ ಅಂತೇಳಿ ಇರ್ಬೋದು. ಹೋಗಿ ಚೆಕ್ ಮಾಡಿ, ರೀವೆರಿಫೈ ಇಟ್. ಓಕೆ, ಬಹುಶಃ ಇಡೀ ಭಾರತದಲ್ಲಿ ಈ ಮಾದರಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆ್ಯಂಗಲಿಂದ ಕ್ವಶನ್ ನೋಟ್ಸ್ ಬರೆಸ್ತಕ್ಕಂಥ, ನೋಟ್ಸ್ ಅಲ್ಲ, ಹೋಮ್ವರ್ಕು, ತದನಂತರದಲ್ಲಿ 1-to-1 ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಕಂಡು ಬರ್ತಕ್ಕಂಥದ್ದು. ಇದು ಶಾಂತ ಮಾರ್ಗದಲ್ಲಿ ಮಾತ್ರ, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಮ್ಯಾಪ್ ಹಾಕಿದ್ದಾನೆ. ಎಷ್ಟು ಜನ ಮ್ಯಾಪ್ ಹಾಕಿದ್ದಾರೆ ನೀವು ಹೇಳಿ, ಎಷ್ಟು ಜನ ಮ್ಯಾಪ್ ಹಾಕಿದ್ದಾರೆ? ಅರ್ಹಾ, ಜಗದೀಶ್ಪುರ್, ಬನಾರಸ್, ಲಕ್ನೋ, ಬರೇಲಿ, ಮೀರತ್, ದೆಹಲಿ, ಆಗ್ರಾ, ಗ್ವಾಲಿಯರ್, ಝಾನ್ಸಿ, ಜಬಲ್ಪುರ್, ಕಾನ್ಪುರ್, ಭಾರಕ್ಪುರ್. ಮ್ಯಾಪ್ ಹಾಕೋದ್ರಿಂದ ನಿಮಗೆ ಏನಾಗುತ್ತೆ, ತುಂಬ ದಿವಸ ನೆನಪುಳಿಯುತ್ತೆ. ಓಕೆ, ಕ್ಯಾಬಿನೆಟ್ ಮಿಷನ್ ವೆಟ್ರನರಿ ಆಫೀಸರ್ ಎಕ್ಸಾಮಲ್ಲಿ 2 ಬಾರಿ ಅಪಿಯರ್ ಆಗಿದೆ. ಕ್ಯಾಬಿನೆಟ್ ಮಿಷನ್ ಯಾಕೆ ಸರ್? ಯಾಕೆ ಅಂತಂದರೆ ಕ್ಯಾಬಿನೆಟ್ ಮಿಷನ್ ಈಸ್ HYT. ಕ್ಯಾಬಿನೆಟ್ ಮಿಷನ್ ಈಸ್ HYT, ದಟ್ಸ್ ಆಲ್. ಓಕೆ, ಎಸ್, ಈಗ ನೋಡೋಣ. 1946 ಮಾರ್ಚ್ನಲ್ಲಿ ಕ್ಯಾಬಿನೆಟ್ ಮಿಷನ್ ದೆಹಲಿ ತಲುಪಿತು. ಇದು ಕ್ಯಾಬಿನೆಟ್ 3 ಸದಸ್ಯರನ್ನು ಒಳಗೊಂಡಿತ್ತು. ಇದು ಫೆಡರಲ್ ಮಾದರಿ ಸರ್ಕಾರವನ್ನು ಶಿಫಾರಸು ಮಾಡಿತು. ಇದು ಮುಸ್ಲಿಂ ಲೀಗ್ನ ಪಾಕಿಸ್ತಾನ ಬೇಡಿಕೆಯನ್ನು ತಿರಸ್ಕರಿಸಿತು. ಓಕೆ, ನಾನು ನಿಮಗೆ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡೋಕ್ಕೆ ಕೇಳ್ತಾ ಇದ್ದೀನಿ, ಯಾವ ಒಂದು ಆಯೋಗ ಅಥವಾ ಸಮಿತಿ ಶಿಫಾರಸ್ಸಿನಲ್ಲಿ ಪಾಕಿಸ್ತಾನದ ಬೇಡಿಕೆಗೆ ಮನ್ನಣೆ ಸಿಕ್ಕಿತ್ತು? 1. ನಂತರದಲ್ಲಿ ಪ್ರಪ್ರಥಮ ಬಾರಿಗೆ ಸಂವಿಧಾನ ರಚನಾ ಸಮಿತಿ ಮತ್ತು ಸಭೆಗೆ ಅವಕಾಶ ಮಾಡಿಕೊಟ್ಟಂಥದ್ದು ಯಾವ ಆಯೋಗ ಅಥವಾ ಸಮಿತಿ ಅಥವಾ ಯಾವ ಕೊಡುಗೆ? ಓಕೆ, ಬೆರಿದಾನೆ ನೋಡಿ,
ಕ್ಯಾಬಿನೆಟ್ ಮಿಷನ್, HYT, ಕಂಠಪಾಠ. ಇಂಥವ್ರು ನಮ್ಮ ಶಿಷ್ಯಂದ್ರ ಅಂತ ನಾನು ಭಾವಿಸ್ತೀನಿ. ನನ್ನ ಶಿಷ್ಯ ಮಣಿ ಅವರ ಜೊತೆ ನಾನು ಮಾತಾಡೋದು ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನಲ್ಲಿ ನೋಡಿ, ಈ ಮಾದರಿಯ ಏಕಲವ್ಯನಂಥವ್ರಿಗೆ ದ್ರೋಣಾಚಾರ್ಯರು ಸಿಗ್ತಾರೆ. ಆದರೆ ಆ ದ್ರೋಣಾಚಾರ್ಯರ ರೀತಿ ನಾನು ನಿಮ್ಮ ಹೆಬ್ಬೆರಳನ್ನು ಕೇಳಲ್ಲ, ನಿಮ್ಮ ಹೆಬ್ಬೆರಳಿಂದ ಬರ್ತಕ್ಕಂಥ ಹೋಮ್ವರ್ಕನ್ನು ಕೇಳ್ತಾ ಇರ್ತೀನಿ. ಓಕೆ, ಕಂಠಪಾಠ ಅಂತ ಬರೀತೀನಿ ರೀ. ಇದು ಬೆಳೆಯುವವರ ಲಕ್ಷಣ, ಇದು ಬೆಳೆಯುವವರ ಲಕ್ಷಣ. ಕಂಠಪಾಠ ಹಿಂಗೆ ಹೇಳೋದಲ್ಲ, ನಾನು ಎಷ್ಟು ಯೂಟ್ಯೂಬಲ್ಲಿ ನೋಡಿದೆ ನಾನು ಇದನ್ನು ಕಂಠಪಾಠ ಹಾಕಿ, ಕಂಠಪಾಠ ಹಾಕಿ, ಕಂಠಪಾಠ ಹಾಕಿ. ತೆಲಂಗಾಣ ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಬಂದ ವರ್ಷ 1946. ತೆಲಂಗಾಣ PAC 1916ರಲ್ಲಿ 1946ರಲ್ಲಿ ಭೇಟಿ ನೀಡಿದ ಕ್ಯಾಬಿನೆಟ್ ಮಿಷನ್ ನೇತೃತ್ವ ನಡೆಸಿದ ಫೆಡರಿಕ್ ಲಾರೆನ್ಸ್. ಓಕೆ, ನಂತರದಲ್ಲಿ ಕ್ಯಾಬಿನೆಟ್ ಮಿಷನ್ ಇಂಗ್ಲೆಂಡ್ 3 ಕ್ಯಾಬಿನೆಟ್ ಮಂತ್ರಿಗಳನ್ನು ಒಳಗೊಂಡಿದೆ. ಫೆಡರಿಕ್ ಲಾರೆನ್ಸ್, ಸರ್ ಶಾಫರ್ಡ್ ಕ್ರಿಪ್ಸ್, AV ಅಲೆಕ್ಸಾಂಡರ್, NTPC 2016. 3 ಸದಸ್ಯರನ್ನು ಒಳಗೊಂಡಿತ್ತು. ಬಿಹಾರ್ ಸಬ್ ಇನ್ಸ್ಪೆಕ್ಟರ್ 2024. ಓಕೆ, ಕ್ಯಾಬಿನೆಟ್ ಮಿಷನ್ ಯೋಜನೆ ಮುಖ್ಯ ಉದ್ದೇಶ ಬ್ರಿಟಿಷ್ ಸರ್ಕಾರದಿಂದ ಭಾರತೀಯ ನಾಯಕತ್ವಕ್ಕೆ ಅಧಿಕಾರವನ್ನು ವರ್ಗಾಯಿಸುವುದಾಗಿತ್ತು. ಕ್ಯಾಬಿನೆಟ್ ಮಿಷನ್ ಅವಿಭಜಿತ ಭಾರತವನ್ನು ಶಿಫಾರಸು ಮಾಡಿತು ಮತ್ತು ಪ್ರತ್ಯೇಕ ಪಾಕಿಸ್ತಾನಕ್ಕಾಗಿ ಮುಸ್ಲಿಂ ಲೀಗ್ನ ಬೇಡಿಕೆಯನ್ನು ತಿರಸ್ಕರಿಸಿತು. ನೋಡಪ್ಪ, ಎಸ್. ಓಕೆ, ಸೊ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ನಂತರದಲ್ಲಿ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಇವನೇ ಟಿಕ್ಕ ಕೊಟ್ಟವನೇ. ಕೇಂದ್ರದ ಕೈಯಲ್ಲಿ 3 ವಿಷಯಗಳು. ಫೆಡರಲ್, ಈ ಮಿಷನ್ 2 ಹಂತದ ಫೆಡರಲ್ ಯೋಜನೆಯನ್ನು ಪ್ರಸ್ತಾಪಿಸಿತು. ಓಕೆ, 2 ಹಂತದ ಫೆಡರಲ್ 2-tier ಸ್ಟ್ರಕ್ಚರ್. ಕೇಂದ್ರದ ಕೈಯಲ್ಲಿ ರಕ್ಷಣೆ, ವಿದೇಶಾಂಗ ಸಂವಹನ. ಸ್ವಾಮಿ, ಇಲ್ಲೇನಪ್ಪ ಬಂದಿರೋದು ರಜವಲಿ, ಇದು ಫೆಡರಲ್ ಮಾದರಿಯ ಸರ್ಕಾರ ನೋಡಿ. ಅದಕ್ಕೆ ನಾವು ಕಂಠಪಾಠ ಹಾಕಿ ಅಂತ ಹೇಳ್ತೀವಿ. ನೀವೀಗ ಒನ್ಲೈನರ್ ಇನ್ಫಾರ್ಮೇಷನ್ ಕಾಲ ಹೋಯಿತು, ಗೋವಿಂದ ಗೋವಿಂದ. ಓಕೆ, ನೀನು IAS ಆದರೂ ಬರಿ, PC ಆದರೂ ಬರಿ, PSI ಆದರೂ ಬರಿ, ಎಲ್ಲದಕ್ಕೂ ಪರಿಹಾರ HYT. ಎಲ್ಲಿದ್ದಾನೆ? PCಯಲ್ಲಿದ್ದಾನೆ. ಹೌದು, PCಯಲ್ಲಿ ಇದ್ದಾನೆ. IPS ಇದ್ದಾನೆ, IPSಲ್ಲೂ ಇದ್ದಾನೆ. ಇದು ನಾನು ಜಂಬ ಕೊಚ್ಚಗಳು ಕೇಳ್ತಾ ಇಲ್ಲ, ಇದು ಸ್ಟೂಡೆಂಟ್ಸ್ ಬರೆದಿರೋದ್ರಿ. ಓಕೆ, ನನ್ನ ಪುಸ್ತಕದಿಂದ ಬಂದಿದೆ, ನನ್ನ ನೋಟ್ಸಿಂದ ಬಂದಿದೆ ಅಂತ ನಾನು ಹೇಳ್ತಾ ಇಲ್ಲ, ಸ್ಟೂಡೆಂಟ್ಸ್ ನೋಟ್ಸಿಂದ ಬಂದಿದೆ. ಐ ಆಮ್ ಹಿಯರ್ ಟು ಎಂಪವರ್ ಸ್ಟೂಡೆಂಟ್ಸ್. ದೇ ಶುಡ್ ನಾಟ್ ಡಿಪೆಂಡ್ ಆನ್ ಶಾಂತಪ್ಪ ಸರ್. ನೋ, ನಾನು ಪ್ರತಿ ಬಾರಿ ಹೇಳ್ತೀನಿ, ನಿಮಗೆ HYT ಕ್ಲಾಸ್, HYT ಮಾದರಿಯಲ್ಲಿ ಓದಂಗಿದ್ರೆ ಡೋಂಟ್ ಜಾಯಿನ್ HYT. ಬಟ್ ಎಸ್, 1 ಮಾರ್ಕ್ಸು 2 ಮಾರ್ಕ್ಸಲ್ಲಿ ಮಿಸ್ ಆಗ್ತಿದ್ದು, 4-5 ವರ್ಷ ಓದ್ತಾ ಇದ್ದೀವಿ, ನಾನು ಕ್ಲಿಯರ್ ಆಗ್ತಾ ಇಲ್ಲ ಅಂತ ಅಂದವರಿಗೆ ಇದು ಒಂದು ರೀತಿಯಲ್ಲಿ ಸಂಜೀವಿನಿ ಥರ ಕಂಡು ಬರ್ತಕ್ಕಂತಹ ಕ್ಲಾಸು. ಓಕೆ, ಬಹುಶಃ ನೋ ಡೌಟ್ ಕರ್ನಾಟಕದಲ್ಲಿ ಐ ಆಮ್ ದಿ ಓನ್ಲಿ ಪರ್ಸನ್ ಟು ಡೂ HYT ಕ್ಲಾಸ್, ನೋ ಅದರ್ ಕ್ಲಾಸ್. ಓಕೆ, ವಿತ್ ಎವಿಡೆನ್ಸ್ ರೀ. ಓಕೆ, ವಿತ್ ಎವಿಡೆನ್ಸ್ ನಾನು ಹೇಳ್ತಿರೋದು, ನಾನು ಸುಮ್ಮನೆ ಬರೆಸೋದಿಲ್ಲ. ಸ್ಟೂಡೆಂಟ್ಸ್ ಕೊಟ್ಟಿರೋ ನೋಟ್ಸಿಂದ ಎವಿಡೆನ್ಸ್ ತೆಗ್ತಿದ್ದೀನಿ ಹೊರತು. ಇಂಡಿಯಾದಲ್ಲೂ ಸಹ ಬಹುಶಃ ಒಂದು ಟಾಪ್ 5 ಮಾಡಿರೋದರಲ್ಲಿ ಐ ಆಮ್ ದಿ ಒನ್ ಆಫ್ ದಿ ಪರ್ಸನ್ ಟು ಡೂ HYT ಕ್ಲಾಸ್. HYT ಕ್ಲಾಸಲ್ಲಿ ಏನಿರುತ್ತೆ, 20ರಿಂದ 25 ನಿಮಿಷ ಕ್ಲಾಸ್ ಒಂದು ದಿವಸ. ನಾನು 3 ಅವರ್ 1 ಅವರ್ ಪಾಠದಲ್ಲಿ ನಂಬಿಕೆನೇ ಇಟ್ಟಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇವತ್ತು PhD ಮಾಡೋರಿಗೆ, ಅವ್ರಿಗೆ ಟೀಚರ್ ಇರ್ತಲ್ಲ, ಅವರು ಟೀಚರ್ ಅನ್ನಲ್ಲ, ಲೆಕ್ಚರ್ ಅನ್ನಲ್ಲ, ಪ್ರೊಫೆಸರ್ ಅನ್ನಲ್ಲ, ಗೈಡ್ ಅಂತಾರೆ. ಸೊ ನೀವು PhD ಮಾಡ್ತಕ್ಕಂತಹ ವಯಸ್ಸಿನಲ್ಲಿರ್ತಕ್ಕಂಥವ್ರು, ನಿಮಗೆ ಬೇಕಾಗಿರೋದು ಗೈಡೆನ್ಸ್. ಕೋಚಿಂಗ್ ತಗೊಳ್ಳೋದು ಬಿಡೋದು ನಿಮ್ಮ ಆಯ್ಕೆ. ನಾನು ಅದನ್ನು ಬೇಕು ಬೇಡ ಅಂತಕ್ಕಂಥದ್ದಲ್ಲ. ಯೂಶ್ವಲಿ ನಾನು ಕೇಳಿದ್ರೆ ಪರ್ಸನ್ ಬೇಕು ಅಂತೀನಿ, ಯಾಕಂದ್ರೆ ನಾನು ಡೆಲ್ಲಿಯಲ್ಲಿ ಕೋಚಿಂಗ್ ತೆಗೆದುಕೊಂಡಿದ್ದೀನಿ. ನಾನು ತೆಗೆದುಕೊಂಡು ನಿಮಗೆ ತೆಗೆದುಕೊಳ್ಬೇಡಿ ಅಂತಕ್ಕಂಥದ್ದು ಹಿಪೋಕ್ರಸಿ. ಓಕೆ, ಹಿಪೋಕ್ರಸಿ ಅದು. ಓಕೆ, ಎಸ್. ಓಕೆ, ತದನಂತರದಲ್ಲಿ ಕ್ಯಾಬಿನೆಟ್ ಮಿಷನ್ ಬಗ್ಗೆ ಇಷ್ಟೆಲ್ಲ ಬರ್ಕಂತ ಹೋಗ್ತಾನೆ. ಓಕೆ, ನೆಕ್ಸ್ಟ್ ನಮ್ಮ ಮೇನ್ ಹೀರೋಸ್. ಇದನ್ನು ನಾನು 1 ಬಾರಿ ಅಲ್ಲ, 1000 ಬಾರಿ ಹೇಳಿದ್ದೀನಿ, 1000 ಬಾರಿ. ಇವರೇ ನಮ್ಮ ಕುಲದೈವ. ಓಕೆ, ಜಸ್ಟಿಸ್ ಪಾರ್ಟಿ ರಾಮಸ್ವಾಮಿ ನಾಯಕರು HYT 360 ಡಿಗ್ರಿಯಲ್ಲಿ ಓದಿ, ಜಸ್ಟಿಸ್ ಪಾರ್ಟಿ. ಓಕೆ, ತದನಂತರದಲ್ಲಿ ಸತ್ಯಶೋಧಕ ಸಮಾಜ, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ.
ಗುಲಾಮ್ಗಿರಿ ಪುಸ್ತಕಗಳನ್ನು ಬರೀತಾರೆ ರೀ. 360 ಡಿಗ್ರಿಲಿ ಓದ್ಕೊಳ್ರಿ ರೀ. ಸತ್ಯಶೋಧಕ ಸಮಾಜ ಇದು 1 ಲೈನರ್, ಬಟ್ 360 ಡಿಗ್ರಿಲಿ ಓದ್ಕೊಳ್ಳಿ. ಬಹಿಷ್ಕೃತ ಹಿತಕರಣಿ ಸಭಾ, ನಮ್ಮ ಬಾಸ್ ಅಂಬೇಡ್ಕರ್. ನನಗೆ ಅಂಬೇಡ್ಕರ್ ಬಾಸ್, ಗಾಂಧೀಜಿ ಬಾಸ್, ನಾರಾಯಣ ಗುರು ಬಾಸ್. ಯಾಕೆ? ಅವ್ರು ಎಕ್ಸಾಮ್ಸಿಗೆ ಬರ್ತಾರೆ. ವೈಕೋಮ್ ಸತ್ಯಾಗ್ರಹ ನೋಡ್ಕೊಳ್ಳಿ. ನಾರಾಯಣ ಧರ್ಮ ಪರಿಪಾಲನಾ ಮಹಾಮಂಡಳ ಓದ್ಕೊಳ್ಳಿ. 1888 ಇಸ್ವಿ ವೈಕೋಮ್ ಸತ್ಯಾಗ್ರಹ. 1924 ಒಂದೇ ದೇವರು, ಒಬ್ಬ ಮನುಷ್ಯ, ಒಂದೇ ಜಾತಿ. ನ್ಯಾಷನಲ್ ಮೊಹಮ್ಮದ್ ಅಸೋಸಿಯೇಷನ್ ಸರ್ ಅಹಮದ್ ಅಹಮದ್ ಖಾನ್ ಅಲ್ಲ, ಅಮೀರ್ ಅಲಿ ಅಂತೇಳಿ. ಓಕೆ, ಸೊ ಇದು ರಾಂಗು, ಇದು ರಾಂಗು, ಇದು ರೈಟ್, ಇದು ರೈಟ್. ಓಕೆ, ಬನ್ನಿ ನಮ್ಮ ಎಚ್ ವೈ ಸ್ಟೂಡೆಂಟ್ ಏನು ಮಾಡಿದ ನೋಡೋಣ. IAS 2025 ಸ್ವಾಭಿಮಾನ ಚಳುವಳಿಯನ್ನು ಪ್ರಾರಂಭಿಸಿದರು. ಪೆರಿಯಾರ್, ಇ ವಿ ರಾಮಸ್ವಾಮಿ ನಾಯ್ಕರ್. ಡೆಲ್ಲಿ, ಇ ವಿ ರಾಮಸ್ವಾಮಿ ಪ್ರಾರಂಭಿಸುವ ಸ್ವಾಭಿಮಾನ ಚಳುವಳಿ ತಮಿಳುನಾಡು ರಾಜ್ಯಕ್ಕೆ ಸಂಬಂಧಿಸಿದೆ. ಸೊ ಇವರು ಸ್ವಾಭಿಮಾನಿ ಚಳುವಳಿ, ಜಸ್ಟಿಸ್ ಪಾರ್ಟಿ, ದ್ರಾವಿಡ ಕಜಗಂ DMK ಪಾರ್ಟಿಗೆ ಸಂಬಂಧಪಟ್ಟವರು. ಪೆರಿಯಾರ್ ಅವರನ್ನು ದ್ರಾವಿಡ ಚಳುವಳಿ ಪಿತಾಮಹ ಎಂದು ಕರೆಯಲಾಗುತ್ತೆ. UGC ನೆಟ್ ಕ್ವಶನ್ 2021 ಸರ್. UGC ನೆಟ್ ಕ್ವಶನ್ OZ ಒರಿಜಿನಲ್ ಗ್ಯಾಂಗ್ಸ್ಟರ್. ಪೆರಿಯಾರ್, ಇ ವಿ ರಾಮಸ್ವಾಮಿಯರು ಹ್ಯೂಮನ್ ಡಿಗ್ನಿಟಿ, ಮಾನವ ಘನತೆಯ ಪರವಾಗಿ ಪ್ರತಿಪಾದನೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ಯಾವ ದೇವಾಲಯದಲ್ಲಿ ಮನುಷ್ಯನಿಗೆ ಪ್ರವೇಶಾತ ಇಲ್ಲವೋ ಅಂತಹ ದೇವಾಲಯದ ಆ ಒಂದು ಶಿಲೆಯನ್ನು, ಮೂರ್ತಿಯನ್ನು ತೆಗೆದುಕೊಂಡು ಬಟ್ಟೆ ಒಗೆಯಲು ಬಳಸಿ ಅಂತ ಹೇಳ್ತಾರೆ. ಓಕೆ, ತದನಂತರದಲ್ಲಿ UPPSCಯಲ್ಲಿ ಬರುತ್ತೆ. ಇ ವಿ ರಾಮಸ್ವಾಮಿಯವರು ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿದರು. 1925ರಲ್ಲಿ ಕಾಂಗ್ರೆಸ್ಸನ್ನು ತೊರೆದರು. ಓಕೆ, ಸೊ ನಮಗೆ ಇವರು ಬರೆದಂಥ ಪುಸ್ತಕ ಕುದಿ ಅರಸು. ಬರ್ಕೊಳ್ಳಿ, ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ರೀ. ಇದು ನಮ್ಮ ದೇಶ, ಇದು ನಮ್ಮ ಪರೀಕ್ಷೆ. ಅರ್ಥ ಆಯ್ತಾ? ಇದು ನಮ್ಮ ಪರೀಕ್ಷೆ. KPSC KA ನಮ್ಮ ಪರೀಕ್ಷೆ. ಅರ್ಥ ಆಯ್ತಲ್ವಾ? ಎಸ್. ನಂತರದಲ್ಲಿ ವೆವೆಲ್ ಯೋಜನೆ. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ವೆವೆಲ್ ಕ್ಯಾಬಿನೆಟ್ ಮಿಷನ್ ಸೆಕೆಂಡ್ ಟೈಮ್ ಬಂತು. ವೆವೆಲ್ ಯೋಜನೆ 1945, 46. ನೇರ ಕ್ರಮ, ಇದು ಮಾರ್ಚ್. ನೇರ ಕ್ರಮ ದಿನಾಚರಣೆ. ಕ್ರಿಪ್ಸ್ ಆಯೋಗ, ಆಗಸ್ಟ್ ಕೊಡುಗೆ. ಓಕೆ, ಎಲ್ಲ ಅಣ್ಣ ಬರ್ದವನ. HYT ಇದು ಕ್ಯಾಬಿನೆಟ್, ಅಲ್ಲೇ ತೊಗೊಂಬಂದ. ಕ್ರಿಪ್ಸ್, HYT ಕ್ರಿಪ್ಸ್. ಓಕೆ, ಆಗಸ್ಟ್ ಆಫರ್, HYT ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ, ತದನಂತರದಲ್ಲಿ ವೈಯಕ್ತಿಕ ಸತ್ಯಾಗ್ರಹ ಬರುತ್ತೆ, ವೆವೆಲ್ ಯೋಜನೆ ಬರುತ್ತೆ. ಇವೆಲ್ಲ ಭಾಳ ಇಂಪಾರ್ಟೆಂಟ್. ನೆಕ್ಸ್ಟು, ವಿಚ್ ಆಫ್ ದಿ ಫಾಲೋವಿಂಗ್ ಚಾರ್ಟರ್ ಆ್ಯಕ್ಟ್ಸ್ ಅಬಾಲಿಷ್ಡ್ ದಿ ಮೊನೋಪೊಲಿ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಟು ಟ್ರೇಡ್ ವಿತ್ ಚೀನಾ? 1833. ಇದು ಸಹ ಸೆಕೆಂಡ್ ಟೈಮ್ ಬಂತು. 1830 ಮೇಲೆ ಕೊಟ್ಟಿದ್ದ ಕ್ವಶನ್ಸು. 1853 ಇಂಪಾರ್ಟೆಂಟ್. 1853 ಇಂಪಾರ್ಟೆಂಟ್. ಸ್ವಾಮಿ, ನೀವು ಈ ರೀತಿ ಓದ್ಬಿಟ್ಟು ಪಿಟ್ಸ್ ಇಂಡಿಯಾ ಆ್ಯಕ್ಟು, ಅದು ಅದಾಲತ್ತು, ಈ ಅದಾಲತ್ತು, ಜುಡಿಷಿಯಲ್ ರಿಫಾರ್ಮ್ಸ್ ಎಕ್ಸಾಮ್ಸಿಗೆ ಬರಲ್ಲ ರೀ. ಬ್ರಿಟಿಷರ ನ್ಯಾಯಾಂಗ ಸುಧಾರಣೆಗಳು ಎಕ್ಸಾಮ್ಸಿಗೆ ಬರಲ್ಲ. ಬ್ರಿಟಿಷರ ಶೈಕ್ಷಣಿಕ ಸುಧಾರಣೆಗಳು, ಕಂದಾಯ ನೀತಿಗಳು ಎಕ್ಸಾಮ್ಸ್ಗೆ 200% ಬರುತ್ತೆ. ಓಕೆ, 1833 ಕಾಯ್ದೆ. ಓಕೆ, ಚಹಾ ಮತ್ತು ಚೀನಾದ ವ್ಯಾಪಾರ ಮೇಲಿನ ಈಸ್ಟ್ ಇಂಡಿಯಾ ಕಂಪನಿ ಏಕಸ್ವಾಮ್ಯವನ್ನು ಬ್ರಿಟಿಷ್ ಸರ್ಕಾರ 1833 ಚಾರ್ಟರ್ ಕಾಯ್ದೆಯನ್ನು ರದ್ದುಪಡಿಸಿತು. ಮಧ್ಯಪ್ರದೇಶ ಪಬ್ಲಿಕ್ ಸರ್ವಿಸ್ ಕಮಿಷನ್. UPSC 2023 ಕೇಳ್ತಾರೆ. 1833 ಚಾರ್ಟರ್ ಕಾಯ್ದೆ ಮೂಲಕ ಬಂಗಾಳದ ಗವರ್ನರ್ ಜನರಲ್ನು ಭಾರತದ ಗವರ್ನರ್ ಜನರಲ್ ಆಗಿ ನೇಮಕ ಮಾಡಲಾಯಿತು. ಏನಂತೀರಿ? ಓಕೆ, ಸೊ ಈಗ ಅರ್ಥ ಮಾಡ್ಕೊಳ್ಳಿ. ನಮ್ಮ ಟೆಸ್ಟ್ ಸೀರೀಸು, ನಮ್ಮ HYT ಕ್ಲಾಸಸ್ಸು, ನಾನು ಬಿಡುಗಡೆ ಮಾಡ್ತಕ್ಕಂಥ ಎಲ್ಲ ಪುಸ್ತಕಗಳು HYT ಮಾದರಿಯಲ್ಲಿರುತ್ತೆ. ನಾನು C ಗ್ರೂಪ್ ಸ್ಪೆಷಲಿಸ್ಟ್ ಸಂಬಂಧಪಟ್ಟ ಒಂದು ಪುಸ್ತಕ ತಂದಿದ್ದೀನಿ.
ಓಕೆ, ಇದೇ ಮಾದರಿಯಲ್ಲಿರುತ್ತೆ, ಡ್ಯಾಮ್ ಶೋರ್, ನೋ ಡೌಟ್ ಇನ್ ದ್ಯಾಟ್. ಓಕೆ, ನಂತರದಲ್ಲಿ ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ರಿಲೀಫ್ ಸ್ಕಲ್ಪ್ಚರ್ ಇನ್ಸ್ಕ್ರಿಪ್ಷನ್ ಇಸ್ ರನ್ಯೋ ಅಶೋಕ ಮೆನ್ಷನ್ಡ್ ಅಲಾಂಗ್ ವಿತ್ ದಿ ಸ್ಟೋನ್ ಪೋರ್ಟ್ರೇಟ್ ಆಫ್ ಅಶೋಕ್. ಇದು ಕಟ್ ಕಾಪಿ ಪೇಸ್ಟ್ ಫ್ರಮ್ UPSC, ಕಟ್ ಕಾಪಿ ಪೇಸ್ಟ್ ಫ್ರಮ್ UPSC, ದಟ್ಸ್ ಹಾಲ್ ಕನಗನಹಳ್ಳಿ. ಓಕೆ, ಸೊ ನಮಗೆ ಕನಗನಹಳ್ಳಿ ಇದು ಸನ್ನತಿಯ ತಾಣದ ಭಾಗವಾಗಿದೆ. ಓಕೆ, ಇದು ಕಂಗನಹಳ್ಳಿಯ ಮೌರ್ಯ ಚಕ್ರವರ್ತಿ ಅಶೋಕನ ಕಲ್ಲಿನ ಭಾವಚಿತ್ರ ಕಂಡುಬರುತ್ತೆ. ಓಕೆ, ರಣ್ಯ ಅಶೋಕ ಎಂಬ ವರ್ಡ್ ಇರುತ್ತೆ. ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಅಶೋಕನ ಪ್ರತ್ಯೇಕ ಶಿಲಾಶಾಸನ? ಧೌಲ್, ಜೌಗಢ್, ಸನ್ನತಿ. ಆಲ್ ಮೆನ್ ಆರ್ ಮೈ ಚಿಲ್ಡ್ರನ್ ಎಂದು ಅಶೋಕನ ಯಾವ ಶಾಸನದಲ್ಲಿ ಪ್ರಸಿದ್ಧ ಘೋಷಣೆಯನ್ನು ಮಾಡಿದನು? ಅದು ಪ್ರತ್ಯೇಕ ಕಳಿಂಗ ಶಿಲಾಶಾಸನ 1. ಓಕೆ, ನಂತರದಲ್ಲಿ ವಿಚ್ ಆಫ್ ದಿ ಫಾಲೋವಿಂಗ್ ಡೈನೆಸ್ಟೀಸ್ ಈಸ್ ನಾಟ್ ಮೆನ್ಷನ್ ಇನ್ ಸಂಗಮ ಲಿಟ್ರೇಚರ್? ಸಂಗಮ ಲಿಟ್ರೇಚರ್ ಈಸ್ HYD. ಅರ್ಥ ಆಯ್ತಲ್ವಾ? ಎಸ್. ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಸೆಷನ್ ಡಿಡ್ ದಿ ಕಾಂಗ್ರೆಸ್ ಡಿಕ್ಲೇರ್ ಇಟ್ಸ್ ಪಾಲಿಸಿ ಟುವರ್ಡ್ಸ್ ಇಂಡಿಯನ್ ಸ್ಟೇಟ್ ಫಾರ್ ದಿ ಫಸ್ಟ್ ಟೈಮ್? ನೋಡಪ್ಪ ಮಿಸ್ಟರ್ ರಾಜವಲಿ, 1885ರಿಂದ 1947 ಎಲ್ಲ ಸೆಷನ್ಗಳನ್ನು ಓದಿದರೆ ನೀನು ಕಾಂಗ್ರೆಸ್ ಕಾರ್ಯಕರ್ತ ಆಗ್ತೀಯ ಹೊರತು ನೀನು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎಕ್ಸಾಮ್ಸ್ನ ಕ್ಲಿಯರ್ ಮಾಡಲ್ಲ. ಇಂಪಾರ್ಟೆಂಟ್ ಓದ್ಕೋಬೇಕ್ರಿ. 1905 ಕಾಂಗ್ರೆಸ್ ಸೆಷನ್ ಇಂಪಾರ್ಟೆಂಟು, 1907, 1916. ಓಕೆ, ಜನಗಣಮನವನ್ನು ಆಡಿಸಿದಂತಹ ಯಾವ ಅಧಿವೇಶನದಲ್ಲಿ ಹಾಡಲಾಯಿತು? ಅನ್ನಿ ಬೇಸೆಂಟ್ ಯಾವ ವರ್ಷ ಅಧ್ಯಕ್ಷರಾಗಿದ್ದರು? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಪ್ಪ. ವಂದೇ ಮಾತರಂ ಅದು ಯಾವ ಅಧಿವೇಶನದಲ್ಲಿ ಹಾಡಲಾಯಿತು? ಓಕೆ, ಅತ್ಯಂತ ಕಿರಿಯ ವಯಸ್ಸಿಗೆ ಅಧ್ಯಕ್ಷರಾದಂತಹವರು ಯಾರು? ಕಾಂಗ್ರೆಸ್ ಸೆಷನ್ ಅಧ್ಯಕ್ಷರಾದವರು ಯಾರು? ಅತಿ ಹೆಚ್ಚು ಅವಧಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ವಹಿಸಿದವರು ಯಾರು? ಓಕೆ, ಇದು ಸೆಷನ್ 4. ನಮಗೀಗ ಬಂದಿದೆಯಲ್ಲ KPCC, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಮಿಟಿ. ಓಕೆ, ಸೊ ರಾಜ್ಯಗಳ ಭಾಷೆಯ ಆಧಾರದ ಮೇಲೆ ನಾಗ್ಪುರ ಸೆಷನ್ನಲ್ಲಿ ಏನು ಮಾಡ್ತಾರೆ, ಕಾಂಗ್ರೆಸ್ಸನ್ನು ರಾಜ್ಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ, ರಾಜ್ಯಗಳಿಗೆ ಸಂಬಂಧಿಸಿದ ನೀತಿ. ನಾಗ್ಪುರ ಕಾಂಗ್ರೆಸ್ ಅಧಿವೇಶನ 1920 HYT. ಓಕೆ, ಸೊ ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ಓಕೆ, ಭಾರತದ ರಾಜ್ಯಗಳ ಬಗ್ಗೆ ಕಾಂಗ್ರೆಸ್ ತನ್ನ ನೀತಿಯನ್ನು ಮೊದಲ ಬಾರಿಗೆ ಘೋಷಿಸಿತು ನಾಗ್ಪುರ INC 1920. ಓಕೆ, ಕಾಂಗ್ರೆಸ್ ಅಕ್ಸೆಪ್ಟೆಡ್ ಎಸ್ ಸ್ಟೇಟ್ ಶುಡ್ ಬಿ ಫಾರ್ಮ್ಡ್ ಆನ್ ದಿ ಬೇಸ್ ಆಫ್ ಲ್ಯಾಂಗ್ವೇಜ್. ಓಕೆ, ಸೊ ಇದಾಯಿತು. ನಂತರದಲ್ಲಿ ಆತ್ಮೀಯ ಸಭೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಮತ್ತೊಮ್ಮೆ ಹೇಳ್ತೀನಿ, HYT, ಆತ್ಮೀಯ ಸಭೆಗೆ. ಓಕೆ, ಆತ್ಮೀಯ ಸಭಾ, ಇದನ್ನು ರಾಜಾರಾಮ್ ಮೋಹನ್ ರಾಯ್ ಸ್ಥಾಪಿಸಿದರು. ಎಸ್, ಜನರ ಧರ್ಮ ಶ್ರದ್ಧೆಗಿಂತ ವಿಚಾರಪರತೆ ಮೇಲೆ ಹೆಚ್ಚು ನಂಬಿಕೆ ಇಡುವಂತೆ ಮಾಡುವ ನಾಸ್ತಿಕತೆ. ಎಲ್ಲಿ ಹೇಳಿದ್ದು? ಹೂ ಹ್ಯಾಸ್ ಟೋಲ್ಡ್ ಯು? ಯಾರು ಹೇಳಿದ್ದೆ ನಿನಗೆ? ರಾಜಾರಾಮ್ ಮೋಹನ್ ರಾಯ್ ನಾಸ್ತಿಕತೆ ಅಂತ ಹೇಳಿಲ್ಲ. ಅವರು ಏಕದೇವೋಪಾಸನೆಯಲ್ಲಿ ನಂಬಿಕೆ ಇಟ್ಟಂಥವರು. ಅರ್ಥ ಆಯ್ತಲ್ವಾ? ಏಕದೇವೋಪಾಸನೆ, ವೇದಗಳಲ್ಲಿ ನಂಬಿಕೆ ಇಟ್ಟವರು, ವೈಚಾರಿಕತೆಯಲ್ಲಿ ನಂಬಿಕೆ ಇಟ್ಟವರು. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಹೋದ್ರ ಗೋವಿಂದ ಗೋವಿಂದ ಸ್ಟೇಟ್ಮೆಂಟ್ ಬಂತು. ಮೂರನೇ ಸ್ಟೇಟ್ಮೆಂಟನ್ನು ಓದುವ ಅವಶ್ಯಕತೆ ಇಲ್ಲ ಸ್ವಾಮಿ. ಆಸ್ತಿಕರು ಅರ್ಥ ಮಾಡ್ಕೊಳ್ಳಿ, ರಾಜಾರಾಮ್ ಮೋಹನ್ ರಾಯ್. ಸೊ ಅರ್ಥ ಮಾಡ್ಕೊಳ್ಳಿ, ನೀವು ವಿಚಿತ್ರವಾಗಿ ಓದುವಂತಹ ರೀತಿಯಲ್ಲಿ ಓದಬೇಡಿ. ಆತ್ಮೀಯ ಸಭೆಯನ್ನು ಸ್ಥಾಪಿಸಿದ ರಾಜಾರಾಮ್ ಮೋಹನ್ ರಾಯ್. ಓಕೆ, ತದನಂತರದಲ್ಲಿ ವಿಚ್ ಆಫ್ ದಿ ಫಾಲೋಯಿಂಗ್ ಆಪ್ಷನ್ಸ್ ಇಸ್ ನಾಟ್ ಇನ್ಕ್ಲೂಡಿಂಗ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಪ್ಯಾರಾಮೀಟರ್ಸ್? ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಇಲ್ಲ. 8 ಕೋರ್ ಇಂಡಸ್ಟ್ರೀಸ್ ಸರ್, ಡಿಸೆಂಬರ್ ತಿಂಗಳ ಕರೆಂಟ್ ಅಫೇರ್ಸಲ್ಲಿ ಇದು ಕಂಡು ಬಂದಿದೆ. ಕೋರ್ ಇಂಡಸ್ಟ್ರೀಸ್
40% ಆಲ್ಮೋಸ್ಟ್ ಮಾರ್ಕೆಟ್ ಶೇರ್ ಇದೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಫೋರ್ತ್, ನನಗೆ ಆನ್ಸರ್ಸ್ ಹುಡುಕೋದು ಇಂಪಾರ್ಟೆಂಟ್ ಅಲ್ಲ, ನಾಟ್ ಸಿ. ಚೇತನ್ ಅಂತಕ್ಕಂತಹ ಒಬ್ಬ ವಿದ್ಯಾರ್ಥಿ ಹೋಮ್ವರ್ಕನ್ನು ಮಾಡಿದ್ದಾನೆ, ಅದನ್ನು ನಾನು ಕಳಿಸ್ತೀನಿ. ನಾನು ಆಲ್ರೆಡಿ ನನ್ನ ಶಾಂತ ಮಾರ್ಗ ಜನರಲ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ಅದರಲ್ಲಿ ಕೋರ್ ಇಂಡಸ್ಟ್ರೀಸ್ ಇದೆ ಮತ್ತು ಇದಕ್ಕೆ ಸಂಬಂಧಪಟ್ಟ ವಿಡಿಯೋನ ನಾನು ಹಾಕ್ತೀನಿ. ಓಕೆ ಸರ್, ದಿಸ್ ಈಸ್ ಹೌ ಯು ಹ್ಯಾವ್ ಟು ಮೇಕ್ ಲೈಫ್, ದಿಸ್ ಇಸ್ ಹೌ ಯು ಹ್ಯಾವ್ ಟು ಕ್ಲಿಯರ್ ದಿ ಎಕ್ಸಾಮ್. ಸೊ ಈಗ ನೆಕ್ಸ್ಟ್ ಅಗ್ರಿಕಲ್ಚರ್ ಎಕ್ಸಾಮ್ಸ್ ಬರುತ್ತೆ, ನೋಟಿಫಿಕೇಷನ್ ಆಗುತ್ತೆ. ಸೊ ಡೋಂಟ್ ಪ್ರಿಪೇರ್ ಅಕಾರ್ಡಿಂಗ್ ಟು ದಿ ಯುವರ್ ವಿಷನ್, ಪ್ರಿಪೇರ್ ಅಕಾರ್ಡಿಂಗ್ ಟು ದಿ HYT ವಿಷನ್. ಓಕೆ, ಎಸ್. ನಂತರದಲ್ಲಿ ಬಡತನ ಬಂದರೆ ಒಪ್ಪಿಕೊಳ್ಳಿ, ಆದರೆ ಬಡತನದಲ್ಲಿ ಇರಬೇಡಿ. ಬಡತನಕ್ಕಿರುವಂತಹ ಪರಿಹಾರ ದುಡಿಮೆ ಅಂತಂದರೆ ಓದು, ಕಷ್ಟಪಡು. ಬಡತನಕ್ಕೆ ಸಮಿತಿಗಳು: ದಾಂಡೇಕರ್ ಮತ್ತು ರಾಜ್ ಸಮಿತಿ, ಅಲಗ ಸಮಿತಿ, ಲಕಡಾವಾಲ ಸಮಿತಿ, ರಂಗರಾಜನ್ ಸಮಿತಿ. ಬರಿತಾರೆ ಇಲ್ಲಿ ನಮ್ಮ ಮಣಿ ಬರ್ತಾನೆ, ಮಣಿಗೊಂದು ದಾರ ನೋಡ್ರಿ, ಮಣಿದು ಬರ್ದವನೆ. ಅಲಗ ಸಮಿತಿ ಪೌಷ್ಟಿಕಾಂಶದ ಅವಶ್ಯಕತೆಯನ್ನು ಆಧರಿಸಿ ಬಡತನ ರೇಖೆಯನ್ನು ಶಿಫಾರಸು ಮಾಡಿದ್ದು. UPPSC CSC, ಉತ್ತರ ಪ್ರದೇಶ ಪಬ್ಲಿಕ್ ಸರ್ವಿಸ್ ಕಮಿಷನ್. ಚೆಕ್ ಮಾಡ್ರಿ ಹೋಗಿ, ಇಸ್ ಇಟ್ ಪಾಸಿಬಲ್ 3 ಅವರ್ಸ್ ಇಷ್ಟೆಲ್ಲ ಬೇಕಾಗುತ್ತಾ? ಮೊದಲೇ ಬರೆದಿದ್ದೆ ನೀವು ಹೋಮ್ವರ್ಕು. ಗಡ್ಡಕ್ಕೆ ಬೆಂಕಿ ಹಚ್ಚಿದಾಗ ಬಾವಿ ತೋಡೋ ಕೆಲಸ ಮಾಡಿಲ್ಲ ಸ್ವಾಮಿ. UPPSC ಎಕ್ಸಾಮು ಚೆಕ್ ಮಾಡ್ರಿ ಹೋಗಿ. ದಿಸ್ ಈಸ್ ದಿ ಬ್ಯೂಟಿ. ಅಲಗ ಸಮಿತಿ 71, ಲಕಡಾವಾಲ 93, ತೆಂಡೂಲ್ಕರ್ 2009, ರಂಗರಾಜನ್ ಸಮಿತಿ. ಓಕೆ, ಸೊ ಎಲ್ಲವೂ ಕನಿಷ್ಠ ಜೀವನ ಮಟ್ಟ. ಲಕಡಾವಾಲ ಜೀವನೋಪಾಯ ವೆಚ್ಚ. ಲಕಡಾವಾಲ ಏನು ಹೇಳ್ತಾನೆ ಬನ್ನಿ, ಲಕಡಾವಾಲ ಬಗ್ಗೆ ವಿಲ್ ಸ್ಪೀಕ್. ಲಕಡಾವಾಲ 1973-74 ಬೆಲೆಗಳ ಪ್ರಕಾರ ಗ್ರಾಮದಲ್ಲಿರುವ ಪ್ರತಿ ವ್ಯಕ್ತಿಗೆ ತಿಂಗಳಿಗೆ 49, ನಗರದಲ್ಲಿರುವ ವ್ಯಕ್ತಿಗೆ 63.60 ರೂಪಾಯಿಗಳು ಪಡೆದವರು ಅದಕ್ಕಿಂತ ಕಡಿಮೆ ಪಡೆಯೋರು ಬಡವರು ಎಂದು ಪರಿಗಣಿಸ್ತಾರೆ. ದಾಂಡೇಕರ್ ರಾತ್. ಓಕೆ, ಆಹಾರದ ಲಭ್ಯತೆ. ಓಕೆ, ತದನಂತರದಲ್ಲಿ ಭಾರತದಲ್ಲಿ ಬಡತನ ರೇಖೆಯನ್ನು ಅಂದಾಜು ಮಾಡಲು ಲಕಡಾವಾಲ ಸಮಿತಿಯ ಶಿಫಾರಸನ್ನು ಅನುಸರಿಸಲಾಗುತ್ತದೆ. SSCJE ನೋಡಿ, ಪವರ್ಟಿ ಲೈನ್ ಇದು ಲಕಡಾವಾಲ ಸಮಿತಿ ಶಿಫಾರಸು, ಅರ್ಥ ಮಾಡ್ಕೊಳ್ಳಿ. ತದನಂತರದಲ್ಲಿ ಭಾರತದಲ್ಲಿ ಬಡತನ ಮೊದಲು ಅಂದಾಜು ಮಾಡಿದ ಲಕಡಾವಾಲ ಸಮಿತಿ. ಈ ಸಮಿತಿಯು ಮನೆಯ ತಲಾ ಬಳಕೆ ವೆಚ್ಚದ ಆಧಾರದ ಮೇಲೆ ಭಾರತದಲ್ಲಿ ಬಡತನ ಅಂದಾಜನ್ನು ನೀತಿ ಆಯೋಗ ಟಾಸ್ಕ್ ಫೋರ್ಸ್ ಮೂಲಕ ನಡೆಸಲಾಗುತ್ತದೆ. ಓಕೆ, ಸೊ ನಮಗೆ ಭಾರತದಲ್ಲಿ ಬಡತನವನ್ನು ಅಂದಾಜು ಮಾಡುವ ಈ ವಿಧಾನ: ಹೆಡ್ ಕೌಂಟ್ ರೇಷಿಯೋ, ಕ್ಯಾಲರಿ ಸೇವನೆ, ಮನೆಯ ಬಳಕೆಯ ವೆಚ್ಚ. ಓಕೆ, ಪರ್ ಕ್ಯಾಪಿಟ ಇನ್ಕಮನ್ನು ಭಾರತದಲ್ಲಿ ಬಡತನ ಅಂದಾಜಿಸಲು ಬಳಸಲಾಗುವುದಿಲ್ಲ. ಓಕೆ, ಸೊ ಬಡತನ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಇದು ನಮ್ಮ HYT. ಇಲ್ಲಿ ಬಡತನ. ಅದಕ್ಕೆ ಬಡವರನ್ನು ಉದ್ಧಾರ ಮಾಡಲು ನೀವು ಸರ್ಕಾರಿ ನೌಕರರಾಗಬೇಕು ಹೊರತು ನಿಮ್ಮನ್ನು ನೀವು ಉದ್ಧಾರ ಮಾಡಿಕೊಳ್ಳಲು ಸರ್ಕಾರಿ ನೌಕರಿಗೆ ಸೇರಬಾರದು. ದಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಈಸ್ ಕಾಂಪೋಸ್ಡ್ ಆಫ್ 3 dimensions: health, education and living standard, which are represented by 10 indicators, 2 each for the first dimension, 6 for the third. Which of the following options containing 2 indicators is included in the second? ಎಜುಕೇಷನ್ ಕಂಡು ಬರ್ತಕ್ಕಂಥ ಮಾನದಂಡ ಬಹು ಆಯಾಮದ ಬಡತನ ಸೂಚ್ಯಂಕ. ಓಕೆ ನೋಡಿ, ಆನ್ಸರ್ ಏನಪ್ಪ ಇದಕ್ಕೆ? ಇಯರ್ ಆಫ್ ಸ್ಕೂಲಿಂಗ್ ಆ್ಯಂಡ್ ಸ್ಕೂಲ್ ಅಟೆಂಡೆನ್ಸ್. ಓಕೆ, ಇಲ್ಲಿ ಬರ್ದವನೇ ನೋಡಿ, ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ HYT. ಸೊ ಇಂಟೆಲಿಜೆನ್ಸ್ ಬ್ಯೂರೋ ACIO ಎಕ್ಸಾಮ್ಸ್ 2024ರಲ್ಲಿ ಈ ಕ್ವಶನ್ ಬಂದಿದೆ. ಓಕೆ, ಸೊ ಇದು ಇಲ್ಲಿಗೆ ಸ್ಟಾಪ್ ಆಗುತ್ತಾ? ಸ್ಟಾಪ್ ಆಗಲ್ಲ. 100% ಹೇಳ್ತೀನಿ, ಮುಂದೆ ಸಹ ಬರುತ್ತೆ. ವುಮೆನ್ ರಿಲೇಟೆಡ್ ಸ್ಕೀಮ್ಸ್ ಬರುತ್ತೆ, ಬಂದಿದೆ, ಮುಂದೆ ಸಹ ಬರುತ್ತೆ. ಓಕೆ, ಸೊ ಹ್ಯೂಮನ್ ಪಾವರ್ಟಿ ಇಂಡೆಕ್ಸನ್ನು ಬದಲಿಸಲು ಬಹುಮಯದ ಬಡತನ ಸೂಚ್ಯಂಕದ ಪರಿಕಲ್ಪನೆ 2010 ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟಲ್ಲಿ ಪರಿಚಯಿಸಲಾಯಿತು. ಓಕೆ, UNDPಯು ಅಭಿವೃದ್ಧಿಪಡಿಸಿದ ಜಾಗತಿಕ MP ಇದನ್ನು ಹೊಂದಿದೆ: ಪೋಷಣೆ, ಅಡುಗೆ ಇಂಧನ, ಸ್ವತ್ತುಗಳು, ಶಾಲಾ ಹಾಜರಾತಿ, ಸ್ಕೂಲ್ ಅಟೆಂಡೆನ್ಸ್. ಓಕೆ, ಸ್ಕೂಲ್ ಅಟೆಂಡೆನ್ಸ್. ಓಕೆ, ತದನಂತರದಲ್ಲಿ ಸ್ಟ್ಯಾಗ್ಫ್ಲೇಷನ್. ಇದು ನಮ್ಮ ಹಳೆಯ ಕ್ವಶನ್ನು, ಇದು ತುಂಬ ಹಳೆಯ ಕ್ವಶನ್ನು. ಓಕೆ, ಇಲ್ಲಿ ಹೈ ಅನ್ಎಂಪ್ಲಾಯ್ಮೆಂಟ್ ಪ್ಲಸ್ ಹೈ ಇನ್ಫ್ಲೇಷನ್. ಓಕೆ, ಸ್ಟ್ಯಾಗ್ಫ್ಲೇಷನ್ ಇಂಪಾರ್ಟೆಂಟ್.
ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಹೈ ಯೀಲ್ಡಿಂಗ್ ಕ್ಲಾಸ್ ಅಬೌಟ್ ವೆಟರ್ನರಿ ಕ್ವಶನ್ ಪೇಪರ್. ಸೊ ನಿಮಗೆ ಮತ್ತೊಂದು ಇದೇ ರೀತಿಯ ವಿಡಿಯೋ ಬೇಕಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಇನ್ನೊಂದು ವಿಡಿಯೋ ಮಾಡೋಣ. ಓಕೆ, ಮತ್ತೆ ನಮ್ಮ ಎಚ್ ಸ್ಟೂಡೆಂಟ್ಸ್ ಮತ್ತೊಬ್ಬರು ಹೋಮ್ವರ್ಕ್ ತೆಗೆದುಕೊಂಡು ನಿಮ್ಮ ಮುಂದೆ ಡಿಸ್ಕಷನ್ ಮಾಡ್ತೀನಿ. ಟಾಟಾ, ನಮಸ್ಕಾರ, ಬಾಯ್ ಬಾಯ್.